ಹಾಯ್ ನಮಸ್ತೆ, ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ಆಗಿದೆ. ಈ ದಾನವಾಡಿ ಬೆಟ್ಟಕ್ಕೆ ಬರೋದಕ್ಕೆ ಎರಡು ದಾರಿಗಳಿವೆ. ಒಂದು ಭದ್ರಾವತಿಯಿಂದ ಚನ್ನಗಿರಿ ಹೋಗೋ ರೋಡಲ್ಲಿ, ಇನ್ನೊಂದು ಶಿವಮೊಗ್ಗದಿಂದ ಚನ್ನಗಿರಿ ಹೋಗೋ ರೋಡಲ್ಲಿ. ಶಿವಮೊಗ್ಗದಿಂದ 35 ಕಿಲೋಮೀಟರ್ ಆಗುತ್ತೆ, ಭದ್ರಾವತಿಯಿಂದ 33 ಆಗುತ್ತೆ, ಚನ್ನಗಿರಿಯಿಂದ 20 ಆಗುತ್ತೆ. ಬನ್ನಿ, ಈ ಬೆಟ್ಟದಲ್ಲಿ ತುಂಬ ವಿಶೇಷತೆಗಳಿದ್ದಾವೆ, ಅದರಲ್ಲಿ ಇದೊಂದು ತಿಳೋಣ. ಇದು ನನ್ನ ಯೂಟ್ಯೂಬಿನ ಮೊದಲನೇ ವಿಡಿಯೋ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ರೋಡು ಈ ಗ್ರೀನರಿ ಮಾತ್ರ ಸೂಪರ್ ಆಗಿದೆ ನೋಡ್ರಿ. ನಾವಿಲ್ಲಿ ಕೂಗ್ತಾ ಇದೆ. ಇಲ್ಲಿ ವನ್ಯಜೀವಿಗಳು ತುಂಬ ಇದ್ದಾವೆ. ಈ ಕಾಡ್ಕೋಣ, ಜಿಂಕೆ, ಕರಡಿ ಇಂಥವೆಲ್ಲ ಸುಮಾರು ಇದಾವೆ ಇಲ್ಲಿ. ಈ ಬೇಸಿಗೆ ಕಾಲದಲ್ಲೂ ಎಷ್ಟು ಹಸಿರಾಗಿದೆ ನೋಡಿ, ತುಂಬ ಹಸಿರಾಗಿದೆ. ಇನ್ನು ಈ ರೋಡಲ್ಲಿ ಹೋಗ್ತಿದ್ರೇನೆ ಒಂಥರ ಚೆನ್ನಾಗಿ ಅನ್ಸುತ್ತೆ, ಒಳ್ಳೆ ಪೀಸ್. ನೀಲಗಿರಿ ಮರದ ವಾಸನೆ. ರೋಡ್ ಹೇಗಿದೆ ಅಂದರೆ ಒಳ್ಳೆ ಸಾಕತ್ತಾಗಿದೆ. ಈ ಆಗುಂಬೆ ಮತ್ತು ಚಾರ್ಮುಡಿ ಘಾಟ್ ನೋಡ್ತಿರಲ್ಲ, ಆ ಥರ ತಿರುಗುಗಳು ಕಾಣ್ತಾವೆ ಇಲ್ಲಿ. 8ನೇ ಕ್ರಾಸಲ್ಲಿ ಇರೋ ವ್ಯೂ ಮಾತ್ರ ಕಂಬ ಹತ್ಕೊಂಡು ಆಮೇಲೆ ಸ್ಟೆಪ್ ಸಿಗುತ್ತೆ ನೋಡ್ರಿ. ಸುಮಾರು ಒಂದು 200 ಸ್ಟೆಪ್ಸ್ ಇದಾವೆ. ಆಂಜನೇಯ ಆದ್ಮೇಲೆ ಸಿಗೋದೆ ಶ್ರೀ ಗಿರಿರಂಗಸ್ವಾಮಿ ನೋಡ್ರಿ. ಇಲ್ಲಿನ ವಿಶೇಷತೆಯನ್ನು ನಮ್ಮ ಅರ್ಚನಾ ಬ್ರಾಕೆಟಲ್ಲಿ ಕಲ್ಪನಾ ಅವರು ಹೇಳ್ತಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ದಾನವಾಡಿ ಗ್ರಾಮದಲ್ಲಿ ನೆಲೆಸಿರುವ ಈ ಶ್ರೀ ಗಿರಿರಂಗನಾಥ ಸ್ವಾಮಿ ದೇವಾಲಯವು ಅತ್ಯಂತ ಪುರಾತನ ದೇವಾಲಯವಾಗಿದ್ದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿದೆ ಎಂಬ ಇತಿಹಾಸವೂ ಇದೆ. ಈ ಒಂದು ದೇವಾಲಯವು ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಅತಿ ಎತ್ತರವಾದ ದೇವಾಲಯವಾಗಿದ್ದು ಜನರ ಇಷ್ಟಾರ್ಥಗಳನ್ನು ಈಡೇರಿಸುವಲ್ಲಿ ಪ್ರಮುಖವಾಗಿದೆ. ಈ ದಾನವಾಡಿಯ ಇನ್ನೊಂದು ವಿಸ್ಮಯ ನೋಡೋಣ ಬನ್ನಿ. ರಾಮಚಂದ್ರನು ತನ್ನ 14 ವರ್ಷಗಳ ವನವಾಸವನ್ನು ಈ ಕಾಡಿನಲ್ಲಿ ಅನುಭವಿಸಿದ. ಒಮ್ಮೆ ಬೇಟೆಗಾಗಿ ಹೊರಟಾಗ ತನಗೆ ಬಾಯಾರಿಕೆಯಾಗಿ ತನ್ನ ಕೈಯಲ್ಲಿದ್ದ ಬಾಣವನ್ನು ಹೂಡಿದಾಗ ಆ ಬಾಣವು ಈ ಬಂಡೆಯನ್ನು ಸೀಳಿ ಸುಂದರವಾದ ಬಾವಿಯನ್ನು ಉದ್ಭವಿಸುತ್ತದೆ. ಈ ಬಾಣವು ಮುಂದೆ ಸಾಗಿ ದಾವಣಗೆರೆ ಜಿಲ್ಲೆಯ ಶಾಂತಿಸಾಗರದಲ್ಲಿ ಉದ್ಭವಿಸಿತು ಎಂಬ ಪ್ರತೀತಿ ಈಗಲೂ ಇದೆ. ಈ ದೇವಸ್ಥಾನದ ದರ್ಶನ ಪಡೆದ ನಂತರ ಪ್ರತಿ ಸೋಮವಾರವೂ ಇಲ್ಲಿ ಪ್ರಸಾದವನ್ನು ಕೊಡುತ್ತಾರೆ. ಪಾಯಸ, ಅನ್ನ ಒಳ್ಳೆ ರೀತಿಯ ಒಂದು ಕಲ್ಯಾಣಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಇಲ್ಲಿನ ಸ್ಥಳೀಯರು. ಈ ಜಾಗದಲ್ಲಿ ಸ್ಟೇ ಆಗುವ ಅವಕಾಶವೂ ಕೂಡ ಇದೆ. ಒಳ್ಳೆ 2 ರೂಮ್ಗಳಿದ್ದಾವೆ. ಮತ್ತು ಊಟ ಮಾಡ್ಕೊಳ್ಳೋಕ್ಕೆ ಅಡುಗೆ ಕೋಣೆ ಥರ ಮಾಡಿದ್ದಾರೆ. ವೆಜ್ಜು ಆರ್ ನಾನ್ ವೆಜ್ ಯಾವುದಾದ್ರೂ ಮಾಡು.